ನಾನು ಮುಂಬೈನಲ್ಲಿದ್ದೆ. ಒಂದು ಲೇಡಿ ಡಾಕ್ಟರ್ ನನ್ನನ್ನು ಡ್ರೈವರ್ನನ್ನಾಗಿ ನೇಮಿಸಿಕೊಂಡಳು. ನನಗೆ ತುಂಬ ಸಹಾಯವನ್ನು ಮಾಡಿದಳು. ನನ್ನನ್ನು ತನ್ನ ಮನೆಯಲ್ಲಿ ಇಟ್ಟುಕೊಂಡಳು. ಆದರೆ ವಿಚಿತ್ರವೆಂದರೆ ರಾತ್ರಿ ಅವಳ ಕೋಣೆಯಿಂದ ಪಿಸುಗುಡುವ ಧ್ವನಿ ಕೇಳಿಸುತ್ತಿತ್ತು. ಒಂದು ದಿನ ನಾನು ನನ್ನ ಯಜಮಾನಿಯ ಕೋಣೆಯ ಬಳಿಗೆ ಹೋದಾಗ ಯಾರೋ ಕೂಗಿದ ಹಾಗೆ ಶಬ್ದ ಕೇಳಿಸಿತು ಮತ್ತು ನಾನು ಅವರ ಕೋಣೆಯ ಒಳಗೆ ಹೊರಟು ಬಂದೆ. ಆ ದೃಶ್ಯ ನೋಡಿ ನಾನು ಹೌಹಾರಿದೆ. ಏಕೆಂದರೆ ಹೊರಗಿನಿಂದ ಏನು ಅರಿಯದವರಂತೆ ಮುಗ್ಧರಾಗಿ ಕಾಣುವವರು ಒಳಗಿನಿಂದ ತುಂಬ ಕೆಟ್ಟ ಕೆಲಸ ಮಾಡುತ್ತಿರುತ್ತಾರೆ. ನಮ್ಮ ಸುತ್ತಮುತ್ತಲೂ ಕೂಡ ಅಂತಹ ಹಲವಾರು ಜನರಿದ್ದಾರೆ. ಅವರನ್ನು ನಮ್ಮವರೆಂದು ತಿಳಿದುಕೊಂಡಿರುತ್ತೇವೆ. ಜೀವನದಲ್ಲಿ ಕೆಲವೊಂದು ಸಂದರ್ಭ ಯಾವ ರೀತಿ ಬರುತ್ತೆಂದರೆ ಅಂಥವರನ್ನು ನಾವು ಜಡ್ಜ್ ಮಾಡುವಾಗ ದೊಡ್ಡ ತಪ್ಪು ಮಾಡುತ್ತೇವೆ. ನಾನು ಕೂಡ ಇದೇ ರೀತಿ ತಪ್ಪಾಗಿ ತಿಳಿದುಕೊಂಡಿದ್ದೆ. ಆದರೆ ಸತ್ಯ ನನ್ನ ಕಣ್ಣ ಮುಂದೆ ಬಂದಾಗ ನಾನು ನಿಂತ ನೆಲವೇ ಕುಸಿದಂತೆ ಆಯಿತು. ದುಬೈನಲ್ಲಿ ಯಾವಾಗ ಬಿಸಿಲಿನ ಝಳ ಹೆಚ್ಚಾಗುತ್ತದೆ ಆಗ ಅಲ್ಲಿ ವಾಸ ಮಾಡಲು ತುಂಬ ಕಷ್ಟವಾಗುತ್ತದೆ. ಏರ್ ಕಂಡೀಷನರ್ ಇದ್ದಾಗಲೂ ಕೂಡ ನನಗೆ ಉಸಿರು ಕಟ್ಟಿದಂತೆ ಆಗುತ್ತಿತ್ತು. ಈಗ ರಾತ್ರಿ ಉಸಿರಾಡಲು ಕೂಡ ತುಂಬ ಕಷ್ಟವಾಗುತ್ತದೆ. ಆದ್ದರಿಂದ ನಾನು ನನ್ನ ಕೋಣೆಯಿಂದ ಹೊರಬಂದು ಇಡೀ ಮನೆಯಲ್ಲಿ ಓಡಾಡಲು ಶುರು ಮಾಡಿದೆ. ಒಂದು ಕ್ಷಣ ಕೂಡ ನಾನು ಕಣ್ಣು ಮುಚ್ಚಲು ಸಾಧ್ಯವಾಗಲಿಲ್ಲ ಮತ್ತು ನಾನು ನನ್ನ ಕೋಣೆಯಿಂದ ಹೊರಬಂದೆ. ಹಾಗೆ ಮನೆಯಲ್ಲಿ ಸುತ್ತು ಹಾಕತೊಡಗಿದೆ. ಆಗ ನನ್ನ ಮಾಲೀಕಳ ಕೋಣೆಯಿಂದ ಸಣ್ಣದಾಗಿ ಯಾರೋ ಮಾತನಾಡುತ್ತಿರುವ ಶಬ್ದ ಕೇಳಿಸಿತು. ನಾನು ತುಂಬ ಅಚ್ಚರಿಗೊಂಡೆ. ಏಕೆಂದರೆ ರಾತ್ರಿ ಮನೆಯಲ್ಲಿ ನಾನು ಮತ್ತು ನನ್ನ ಯಜಮಾನಿ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಬಹುಶಃ ಇದು ನನ್ನ ಭ್ರಮೆ ಇರಬಹುದು ಎಂದುಕೊಂಡೆ. ಮತ್ತೆ ನನ್ನ ಕೋಣೆಗೆ ಮಲಗಲು ಮರಳಿ ಬಂದೆ. ಇದೊಂದು ದೊಡ್ಡ ಮನೆಯಾಗಿತ್ತು. ಈ ಮನೆಯಲ್ಲಿ ನಾನು ನನ್ನ ಯಜಮಾನಿಯೊಂದಿಗೆ ವಾಸ ಮಾಡುತ್ತಿದ್ದೆ. ನಾನು ಮಾಲೀಕಳಿಗೆ ಎಂದೆಂದಿಗೂ ಚಿರಋಣಿಯಾಗಿದ್ದೆ. ಏಕೆಂದರೆ ನಾನು ಪಾಕಿಸ್ತಾನದಿಂದ ಇಲ್ಲಿಗೆ ಕೆಲಸ ಹುಡುಕಲು ಬಂದಿದ್ದೆ. ನನ್ನ ಕೆಟ್ಟ ಸಮಯದಲ್ಲಿ ಯಜಮಾನಿಯು ನನ್ನ ಕೈ ಹಿಡಿದು ತನ್ನ ಡ್ರೈವರ್ ಆಗಿ ನನ್ನನ್ನು ನೇಮಿಸಿಕೊಂಡಳು. ನನ್ನ ಬಳಿ ಉಳಿಯಲು ಯಾವುದೇ ಜಾಗ ಕೂಡ ಇರಲಿಲ್ಲ ಮತ್ತು ಸ್ವತಃ ನನಗೆ ತನ್ನ ಮನೆಯಲ್ಲಿ ಉಳಿಯಲು ಅವಕಾಶ ಮಾಡಿಕೊಟ್ಟಳು. ಆದರೆ ಇಂದು ಮೊದಲ ಬಾರಿಗೆ ನನಗೆ ಈ ಮನೆಯಲ್ಲಿ ಬೇರೆ ಯಾರೋ ಇರುವ ಕುರುಹು ಕಂಡು ಬಂದಿತು. ಆದರೆ ನಾನು ತಕ್ಷಣ ನನ್ನ ಮನಸ್ಸಿನಲ್ಲಿ ಬಂದ ಈ ಯೋಚನೆಯನ್ನು ತಳ್ಳಿ ಹಾಕಿದೆ. ಬಹುಶಃ ಯಜಮಾನಿಯು ಯಾರೊಂದಿಗೋ ಫೋನ್ನಲ್ಲಿ ಮಾತನಾಡುತ್ತಿರಬೇಕೆಂದುಕೊಂಡೆ. ಬಹುಶಃ ಫೋನನ್ನು ಸ್ಪೀಕರ್ನಲ್ಲಿ ಇಟ್ಟು ಮಾತನಾಡ್ತಿರಬೇಕು. ನಮ್ಮ ಯಜಮಾನಿಯು ಈ ಪಟ್ಟಣದ ಪ್ರಸಿದ್ಧ ಡಾಕ್ಟರ್ ಆಗಿದ್ದಳು. ಅವಳೊಂದು ದೊಡ್ಡ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡುತ್ತಿದ್ದಳು. ಬಹುಶಃ ಆ ಹಾಸ್ಪಿಟಲ್ನಿಂದಲೇ ಯಾರದೋ ಫೋನ್ ಬಂದಿರಬೇಕು. ಯಜಮಾನಿಯು ತುಂಬ ದಯಾಳು ಹಾಗೂ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದಳು. ತನ್ನ ರೋಗಿಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ನಾನು ಇಲ್ಲಿ ಕಳೆದ 6 ತಿಂಗಳಿಂದ ಯಜಮಾನಿಯಲ್ಲಿ ಅಂತಹ ಯಾವುದೇ ತಪ್ಪನ್ನು ಗುರುತಿಸಿರಲಿಲ್ಲ. ಆದರೆ ಮಾರನೇ ದಿನ ಕೂಡ ಮತ್ತೊಮ್ಮೆ ನಾನು ಯಜಮಾನಿಯ ಕೋಣೆಯ ಬಳಿ ಬಂದು ತಲುಪಿದಾಗ ಮತ್ತೆ ನನಗೆ ಅದೇ ಶಬ್ದ ಕೇಳಿಸಿತು. ಈಗ ಇದು ಸ್ಪೀಕರ್ನ ಶಬ್ದದಂತೆ ತೋರಲಿಲ್ಲ. ಯಜಮಾನಿಯ ಕೋಣೆಯಲ್ಲಿ ಯಾರೋ ಇದ್ದಾರೆ ಎಂದು ಅನಿಸಿತು. ಯಾರಿಗೂ ಕೇಳಿಸಿದ ಹಾಗೆ ಮಾತನಾಡುತ್ತಿರುವ ಶಬ್ದಗಳು ನನ್ನಲ್ಲಿ ವಿಚಿತ್ರ ಸಂಶಯವನ್ನು ಹುಟ್ಟುಹಾಕಿತು. ಆದರೆ ನಾನೊಬ್ಬ ಸಾಮಾನ್ಯ ನೌಕರನಾಗಿದ್ದೆ. ನಾನು ಈ ಸರಿ ರಾತ್ರಿಯಲ್ಲಿ ಯಜಮಾನಿಯ ಕೋಣೆಯೊಳಗೆ ಹೋಗುವಷ್ಟು ಧೈರ್ಯ ಕೂಡ ನನಗೆ ಬರಲಿಲ್ಲ. ಈ ರೀತಿ ಮಾಡುವುದರಿಂದ ನನ್ನ ನೌಕರಿಗೆ ಕುಂದು ಬರುತ್ತಿತ್ತು. ಆದರೆ ಇಂದಿನವರೆಗೆ ನಾನು ಯಜಮಾನಿಯ ಯಾವುದೇ ಗೆಳೆಯರನ್ನಾಗಲಿ ಅಥವಾ ಸಂಬಂಧಿಗಳನ್ನಾಗಲಿ ನೋಡಿರಲಿಲ್ಲ. ಯಜಮಾನಿಯು ಇಲ್ಲಿ ಒಬ್ಬಳೇ ವಾಸವಾಗಿದ್ದಳು. ಅವರ ಕುಟುಂಬದವರು ಬೇರೆ ದೇಶದಲ್ಲಿ ವಾಸವಾಗಿದ್ದರು. ನಾನು ಇಡೀ ರಾತ್ರಿ ಇದೇ ಚಿಂತೆಯಲ್ಲಿ ರಾತ್ರಿ ಸುತ್ತಾಡುತ್ತಾ ನನ್ನ ಕೋಣೆಗೆ ಮರಳಿ ಬಂದೆ. ಈ ಸರಿ ರಾತ್ರಿಯಲ್ಲಿ ಯಜಮಾನಿಯನ್ನ ಭೇಟಿಯಾಗಲು ಯಾರು ಬರುತ್ತಾರೆ? ಅದು ನನ್ನ ಯಜಮಾನಿಗೆ ಇನ್ನೂ ಕೂಡ ಮದುವೆ ಆಗಿರಲಿಲ್ಲ. ಅವರೊಬ್ಬರು ಸುಂದರ ತರುಣಿಯಾಗಿದ್ದರು. ಯಜಮಾನಿಯು ಮನೆಯಿಂದ ಹಾಸ್ಪಿಟಲ್ನಿಂದ ಮನೆಗೆ ಬಂದು ಹೋಗುತ್ತಿರುವುದನ್ನು ಬಿಟ್ಟರೆ ಬೇರೆ ಎಲ್ಲೂ ಹೋಗುತ್ತಿರಲಿಲ್ಲ. ಎಲ್ಲಿಯವರೆಗೆ ಯಜಮಾನಿಯು ಹಾಸ್ಪಿಟಲ್ನಲ್ಲಿ ಇರುತ್ತಿದ್ದಳೋ ಅಲ್ಲಿಯವರೆಗೆ ನಾನು ಹಾಸ್ಪಿಟಲ್ನ ಹೊರಗೆ ಕಾಯುತ್ತಿದ್ದೆ. ನಾನು ಗಾಡಿಯೊಂದಿಗೆ ಹೊರಗೆ ನಿಂತಿರುತ್ತಿದ್ದೆ. ಈಗ ನಾನು ತುಂಬ ಚಿಂತೆಗೊಳಗಾಗಿದ್ದೆ. ಅರ್ಧರಾತ್ರಿಯಲ್ಲಿ ಯಜಮಾನಿಯೊಂದಿಗೆ ಭೇಟಿಯಾಗಲು ಯಾರು ಬರುತ್ತಾರೆ? ನನಗೆ ಇದರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಏಕೆಂದರೆ ಇದಕ್ಕೂ ಮೊದಲು ಯಜಮಾನಿಯ ಪ್ರತಿಯೊಂದು ವ್ಯವಹಾರವೂ ನನಗೆ ಗೊತ್ತಿರುತ್ತಿತ್ತು. ಹೀಗೆ ಯೋಚಿಸುತ್ತಾ ನಾನು ನಿದ್ದೆಗೆ ಹೋದೆ. ಮಾರನೇ ದಿನ ದಿನಚರಿಯಂತೆ ನಾನು ಯಜಮಾನಿಯನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೊರಟೆ. ಯಜಮಾನಿಯು ಹಿಂದಿನ ಸೀಟ್ನಲ್ಲಿ ಕುಳಿತುಕೊಂಡಿದ್ದಳು. ಅವರ ಮುಖದ ಚಹರೆಯನ್ನು ನೋಡಿದಾಗ ಅವರು ರಾತ್ರಿ ಇಡೀ ನಿದ್ದೆಗೆಟ್ಟಂತೆ ತೋರುತ್ತಿತ್ತು. ಅವರು ತುಂಬ ಸುಸ್ತಾಗಿರುವಂತೆ ಕಾಣುತ್ತಿದ್ದರು. ಆಕಸ್ಮಿಕವಾಗಿ ನಾನು ಅವರನ್ನು ಕೇಳಿದೆ, ರಾತ್ರಿ ಇಡೀ ನೀವು ಮಲಗಿ ಇಲ್ಲವೇ?
ನನ್ನ ಮಾತು ಕೇಳಿ ಯಜಮಾನಿಯು ಗಡಿಬಿಡಿಯಿಂದ ಕಣ್ಣು ತೆರೆದಳು ಮತ್ತು ಕೇಳಿದಳು, ಏಕೆ ಸೂರಜ್, ಏಕೆ ಈ ಪ್ರಶ್ನೆ ಕೇಳುತ್ತಿದ್ದೀಯಾ? ರಾತ್ರಿಡೀ ನಾನು ಏಕೆ ಮಲಗುವುದಿಲ್ಲ? ನಾನಂತೂ 11 ಗಂಟೆಗೆ ಮಲಗಿದ್ದೆ. ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡಲು ಅವಶ್ಯವಾಗಿ ನಾನು ನಿದ್ದೆ ಮಾಡಲೇಬೇಕು. ಆದ್ದರಿಂದ ನಾನು ರಾತ್ರಿಯಂತೂ ಜಾಗರಣೆ ಮಾಡುವುದಿಲ್ಲ. ಈಗ ಯಜಮಾನಿಯ ಮಾತು ಕೇಳಿ ಕಕ್ಕಾಬಿಕ್ಕಿಯಾಗಿರುವ ಸರದಿ ನನ್ನದಾಗಿತ್ತು. ಏಕೆಂದರೆ ಯಜಮಾನಿ ರಾತ್ರಿ ನಿದ್ದೆ ಮಾಡುತ್ತಿಲ್ಲ ಎಂದು ನನಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಯಜಮಾನಿ ಮುಖಕ್ಕೆ ಹೊಡೆದ ಹಾಗೆ ಸುಳ್ಳು ಹೇಳಿದ್ದಳು. ಅವಳು ಸುಳ್ಳು ಹೇಳುವ ಅವಶ್ಯಕತೆ ಏನಿತ್ತು ಎಂದು ನಾನು ಯೋಚಿಸುತ್ತಾ ನಾನು ಯಜಮಾನಿಯ ಮುಖವನ್ನು ನೋಡಿದಾಗ ಅವಳು ಗಾಡಿಯ ಕಿಟಕಿಯಿಂದ ಹೊರಗೆ ನೋಡುತ್ತಾ ಏನನ್ನೋ ಯೋಚಿಸುತ್ತಿದ್ದಳು. ಅಷ್ಟರಲ್ಲಿ ಹಾಸ್ಪಿಟಲ್ಗೆ ಬಂದು ತಲುಪಿದಾಗ ಅವಳು ಇಳಿದು ಹೊರಟು ಹೋದಳು. ಆದರೆ ನಾನು ಗಾಡಿಯಲ್ಲಿ ಕುಳಿತು ಯಜಮಾನಿಯ ಸುಳ್ಳಿನ ಬಗ್ಗೆ ಯೋಚಿಸತೊಡಗಿದೆ. ನನ್ನ ಮನಸ್ಸಿನಲ್ಲಿ ಯಜಮಾನಿಯ ಬಗ್ಗೆ ಯಾವ ಯೋಚನೆ ಬಂದಿತೆಂದರೆ ಅದರ ಬಗ್ಗೆ ನಾನು ಊಹಿಸಲು ಕೂಡ ಸಾಧ್ಯವಾಗಲಿಲ್ಲ. ಏಕೆಂದರೆ ಯಜಮಾನಿಯ ಬಗ್ಗೆ ಹೇಳಬೇಕೆಂದರೆ ಅವಳೊಬ್ಬಳು ಸುಸಂಸ್ಕೃತ ಹಾಗೂ ಸಭ್ಯಸ್ಥ ಹೆಣ್ಣು ಮಗಳಾಗಿದ್ದಳು. ಆ ದಿನ ಕೂಡ ಅವಳು ಹಾಸ್ಪಿಟಲ್ನಿಂದ ಹೊರಬಂದವಳು ಸೀದಾ ಮನೆಗೆ ಬಂದವಳೆ ತನ್ನ ಕೋಣೆಗೆ ಹೊರಟು ಹೋದಳು. ಈ ಸಂದರ್ಭದಲ್ಲಿ ಎಷ್ಟೊಂದು ಶಕೆ ಹೆಚ್ಚಿತೆಂದರೆ ಎಲ್ಲರೂ ತಮ್ಮ ಮನೆಯಲ್ಲಿಯೇ ಇರತೊಡಗಿದರು. ಮುಂಬೈನಲ್ಲೂ ಕೂಡ ಎಲ್ಲರೂ ರಜೆ ಬಂತೆಂದರೆ ಶಾಪಿಂಗ್ ಮಾಲ್ಗೆ ಹೋಗುತ್ತಿದ್ದರು. ಉಳಿದ ಎಲ್ಲ ದಿನಗಳಲ್ಲಿ ಅವರು ಬ್ಯುಸಿಯಾಗಿದ್ದರು. ನಾನು ನಮ್ಮ ಯಜಮಾನಿಯನ್ನು ಕೂಡ ವೀಕೆಂಡ್ನಲ್ಲಿ ಶಾಪಿಂಗ್ ಮಾಲ್ಗೆ ಕರೆದುಕೊಂಡು ಹೋಗುತ್ತಿದ್ದೆ. ಇದಕ್ಕೂ ಮೊದಲು ಕೇವಲ ಒಮ್ಮೆ ಮಾತ್ರ ಹಾಸ್ಪಿಟಲ್ ಮತ್ತು ಮನೆಯ ಒಂದು ಸುತ್ತು ಹಾಕಬೇಕಾಗಿತ್ತು. ನಾನು ತುಂಬ ನೆಮ್ಮದಿಯಾಗಿ ಮತ್ತು ಖುಷಿಯಿಂದ ನನ್ನ ನೌಕರಿಯನ್ನ ಮಾಡುತ್ತಿದ್ದೆ. ನಾನು ಬೇರೆ ಯಾವುದೋ ಕೆಲಸವನ್ನ ಮಾಡುವುದಕ್ಕಾಗಿ ಮುಂಬೈಗೆ ಬಂದಿದ್ದೆ. ಈಗ ನಾನು ನನ್ನ ಕೋಣೆಯಲ್ಲಿದ್ದು ರಾತ್ರಿ ಆಗುತ್ತಿದ್ದಂತೆ ಬೇಕಂತಲೇ ಕೋಣೆಯಿಂದ ಹೊರಬಂದೆ. ಏಕೆಂದರೆ ನಾನು ಯಜಮಾನಿಯ ಕೋಣೆಯ ಒಳಗಿನ ಪಿಸುಗುಟ್ಟುವ ಧ್ವನಿಯ ಬಗ್ಗೆ ತಿಳಿಯಬೇಕೆಂದುಕೊಂಡಿದ್ದೆ. ನಾನು ಅಲ್ಲೇ ನಿಂತುಕೊಂಡೆ. ಆ ಧ್ವನಿಯು ಯಾವ ರೀತಿ ಮೇಲು ಧ್ವನಿಯಾಗಿತ್ತು ಎಂದರೆ ಆ ಪಿಸುಗುಟ್ಟುವಿಕೆಯು ನನಗೆ ಸರಿಯಾಗಿ ಅರ್ಥವಾಗ್ತಿರಲಿಲ್ಲ. ಇಂತಹ ರಾತ್ರಿಯಲ್ಲಿ ಯಜಮಾನಿಯೊಂದಿಗೆ ಭೇಟಿಯಾಗಲು ಯಾರು ಬರುತ್ತಿದ್ದಾರೋ ಗೊತ್ತಿಲ್ಲ. ಇದರ ಬಗ್ಗೆ ಯಜಮಾನಿಯು ಕೂಡ ನನಗೆ ಏನನ್ನೂ ಹೇಳಲು ಇಷ್ಟಪಡಲಿಲ್ಲ. ಸ್ವಲ್ಪ ಹೊತ್ತಿನಲ್ಲಿ ನಾನು ನನ್ನ ಕೋಣೆಗೆ ಮರಳಲು ಹಿಂತಿರುಗಿದೆ. ಆಗ ತಕ್ಷಣ ನನಗೆ ಯಜಮಾನಿಯ ಚೀರುವಿಕೆ ಕೇಳಿಸಿತು. ಈಗ ನನ್ನಿಂದ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ನಾನು ಯಜಮಾನಿಯ ಕೋಣೆಯ ಕಡೆ ಓಡಿ ಬಂದೆ. ನಾನು ಬಾಗಿಲನ್ನು ತಳ್ಳಿದಾಗ ಬಾಗಿಲು ತೆರೆದುಕೊಂಡಿತು. ಒಳಗಿನ ದೃಶ್ಯವನ್ನು ನೋಡಿ ನಾನು ನಡುಗಿ ಹೋದೆ. ಏಕೆಂದರೆ ನಮ್ಮ ಕಣ್ಣ ಮುಂದೆ ಕಾಣುತ್ತಿರುವುದೆಲ್ಲವೂ ಯಾವಾಗಲೂ ಸತ್ಯವಾಗಿರುವುದಿಲ್ಲ. ನಾನು ಯಜಮಾನಿಯನ್ನ ಒಬ್ಬಳು ಸುಸಂಸ್ಕೃತ ಸಭ್ಯ ಹೆಣ್ಣು ಮಗಳೆಂದು ತಿಳಿದುಕೊಂಡಿದ್ದೆ. ಆದರೆ ನಾನು ನೋಡಿದ ಈ ದೃಶ್ಯದಿಂದಾಗಿ ಯಜಮಾನಿಯ ಬಗ್ಗೆ ತಿಳಿದುಕೊಂಡಿರುವುದೆಲ್ಲ ಸುಳ್ಳು ಎಂದು ಸಾಬೀತಾಯಿತು. ನಾನು ಇಂದಿನಿಂದ 8 ತಿಂಗಳ ಮೊದಲು ಬಹುದೊಡ್ಡ ಕನಸನ್ನು ಹೊತ್ತು ಮುಂಬೈಗೆ ಬಂದಿದ್ದೆ. ನನ್ನ ಅಮ್ಮ ತನ್ನ ಇಡೀ ಜೀವಮಾನದ ಸಂಪಾದನೆಯನ್ನು ಒಟ್ಟುಗೂಡಿಸಿ ತನಗೆ ಪರಿಚಯವಿರುವವರ ಜೊತೆಗೆ ನನ್ನನ್ನು ಮುಂಬೈಗೆ ನೌಕರಿಗಾಗಿ ಕಳಿಸಿದ್ದಳು. ನಮ್ಮ ಸಂಬಂಧಿಕರೊಬ್ಬರು ಅಮ್ಮನಿಗೆ ಹೇಳಿದ್ದರು, ಮುಂಬೈನಲ್ಲಿ ತುಂಬ ಸುಲಭವಾಗಿ ಕೆಲಸ ದೊರೆಯುತ್ತದೆ ಎಂದು ಹೇಳಿ. ಅಮ್ಮನಿಂದ 5 ಲಕ್ಷ ತೆಗೆದುಕೊಂಡು ಮುಂಬೈನ ಪಾಸ್ಪೋರ್ಟ್ ಮತ್ತು ವೀಸಾವನ್ನ ನನ್ನ ಕೈಗೆ ನೀಡಿದರು ಮತ್ತು ನಾನು ಯಾವುದಾದರೂ ನೌಕರಿಯನ್ನ ಮಾಡುತ್ತೇನೆ ಎಂದು ಮುಂಬೈಗೆ ಹೊರಟು ಬಂದಿದ್ದೆ. ನಾನು ಯಾವುದೇ ನೌಕರಿಯನ್ನ ಗೊತ್ತು ಮಾಡಿಕೊಳ್ಳದೆ ನನಗೆ ಯಾವುದಾದರೂ ನೌಕರಿ ಸಿಗುತ್ತದೆ ಎಂದು ಮುಂಬೈಗೆ ಹೊರಟು ಬಂದಿದ್ದೆ. ನಾನು ಮುಂಬೈನನ್ನ ನಮ್ಮ ಆಸೆಗಳನ್ನ ಈಡೇರಿಸುವ ನಗರಿ ಎಂದುಕೊಂಡಿದ್ದೆ. ಆದರೆ ಇಲ್ಲಿ ಬಂದ್ಮೇಲೆ ಇಲ್ಲಿಯ ವಾಸ್ತವ ಅರಿವಾಯಿತು. ಹೇಗಿದ್ದರೂ ಯಾವುದೇ ಕಷ್ಟಪಡದೆ ಮನುಷ್ಯನಿಗೆ ಏನನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ನಾನು ಒಂದು ಚಿಕ್ಕ ಹೋಟೆಲ್ನಲ್ಲಿ ಇದ್ದು ನೌಕರಿಯನ್ನು ಹುಡುಕಲು ಶುರು ಮಾಡಿದೆ. ಆದರೂ ನನಗೆ ಯಾವುದೇ ನೌಕರಿ ದೊರೆಯಲಿಲ್ಲ. ಒಂದು ಹೋಟೆಲ್ನಲ್ಲಿ ನನಗೆ ಪಾತ್ರೆಯನ್ನು ತೊಳೆಯುವ ಕೆಲಸ ದೊರೆಯಿತು. ನಾನು ಸಿಕ್ಕ ಕೆಲಸವನ್ನೇ ಒಪ್ಪಿಕೊಂಡು ಪಾತ್ರೆಯನ್ನು ತೊಳೆಯಲು ಶುರು ಮಾಡಿದೆ. ನನ್ನ ಅಮ್ಮ ಪ್ರತಿದಿನ ನನಗೆ ಫೋನ್ ಮಾಡುತ್ತಿದ್ದಳು. ನನ್ನ ಅಮ್ಮನಿಗೆ ಕೆಲಸದ ಬಗ್ಗೆ ಸುಳ್ಳು ಹೇಳಿದೆ. ಆದರೆ ನನ್ನ ಬಳಿ ಕೇವಲ 3 ತಿಂಗಳ ವೀಸಾ ಇದೆ ಮತ್ತು 3 ತಿಂಗಳ ನಂತರ ನಾನು ಇಲ್ಲಿಂದ ಮರಳಿ ಹೋಗಬೇಕು ಎಂದು ನಾನು ಇಲ್ಲಿಗೆ ಬಂದ ಮೇಲೆಯೇ ತಿಳಿಯಿತು. ನಾನು ನನ್ನ ಅಮ್ಮನಿಗೆ ಏನು ಉತ್ತರ ನೀಡಲಿ ಎಂದು ನನಗೆ ಗೊತ್ತಾಗಲಿಲ್ಲ. ನನಗೆ ಮುಂಬೈನ ಬಿಸಿಲಿನ ಜಳವನ್ನು ಕೂಡ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಪಾತ್ರೆಯನ್ನು ತೊಳೆದು ಹೋಟೆಲ್ನಿಂದ ಮರಳಿ ಬರುವಾಗ ರೂಮಿನವರೆಗೆ ನಾನು ನಡೆದುಕೊಂಡು ಬರಬೇಕಾಗಿತ್ತು. ತುಂಬ ಶೆಕೆ ಇದ್ದಿದ್ದರಿಂದ ನನ್ನ ಆರೋಗ್ಯ ಕೆಡುತ್ತಿತ್ತು. ಹಾಗೆ ಒಂದು ದಿನ ನಾನು ಪಾತ್ರೆಯನ್ನು ತೊಳೆದು ಹೋಟೆಲ್ನಿಂದ ರೂಮಿಗೆ ಮರಳುತ್ತಿರುವಾಗ ಬಿಸಿಲಿನಿಂದ ತಲೆ ಸುತ್ತು ಬಂದು ರಸ್ತೆಯಲ್ಲಿ ಮೂರ್ಛೆ ಹೋದೆ. ನನಗೆ ಎಚ್ಚರವಾದಾಗ ನಾನು ಒಂದು ಹಾಸ್ಪಿಟಲ್ನ ಬೆಡ್ ಮೇಲೆ ಮಲಗಿದ್ದೆ ಮತ್ತು ಒಬ್ಬಳು ಸುಂದರವಾದ ಲೇಡಿ ಡಾಕ್ಟರ್ ನನ್ನ ತಲೆಗೆ ಬ್ಯಾಂಡೇಜ್ ಹಾಕಿದ್ದರು.
ನನ್ನ ತಲೆ ತುಂಬ ನೋಯುತ್ತಿತ್ತು. ಆಗ ಆ ಲೇಡಿ ಡಾಕ್ಟರ್ ನನ್ನ ಬಗ್ಗೆ ನನ್ನಲ್ಲಿ ವಿಚಾರಿಸಿದಳು. ಆಗ ನಾನು ಎಲ್ಲ ವಿಷಯವನ್ನು ಅವರಿಗೆ ಹೇಳಿದೆ. ನನ್ನ ಬಗ್ಗೆ ತಿಳಿದುಕೊಂಡು ಆ ಡಾಕ್ಟರ್ ಹೇಳಿದರು, ನೀನು ದಾರಿಯಲ್ಲಿ ಬರುವಾಗ ನನ್ನ ಕಾರಿಗೆ ಅಡ್ಡವಾಗಿ ಬಂದು ಬಿದ್ದೆ. ದೇವರು ದೊಡ್ಡವನು, ನಿನಗೆ ಹೆಚ್ಚು ಗಾಯಗಳಾಗಲಿಲ್ಲ, ಏಕೆಂದರೆ ಗಾಡಿ ತುಂಬ ವೇಗವಾಗಿ ಸಾಗುತ್ತಿತ್ತು. ಆ ಡಾಕ್ಟರ್ ಸ್ವತಃ ನನ್ನನ್ನು ಎತ್ತಿಕೊಂಡು ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದಿದ್ದಳು. ಆಗ ಲೇಡಿ ಡಾಕ್ಟರ್ ನನ್ನ ಪರಿಸ್ಥಿತಿಯನ್ನು ನೋಡಿ ನನಗೆ ತನ್ನ ಮನೆಗೆ ಬರಲು ಹೇಳಿದಳು. ನನ್ನ ಈ ಪರಿಸ್ಥಿತಿಗೆ ಅವಳೇ ಕಾರಣವಾಗಿದ್ದಳು. ಆದ್ದರಿಂದ ಅವಳೇ ಇದನ್ನು ಸರಿಪಡಿಸಬೇಕೆಂದು ಅಂದುಕೊಂಡಳು. ಮೊದಮೊದಲು ನಾನು ಅವಳ ಮನೆಗೆ ಹೋಗಲು ತಿರಸ್ಕರಿಸಿದೆ. ಮತ್ತೆ ಅವಳು ತುಂಬ ಒತ್ತಾಯ ಮಾಡಿದ್ದರಿಂದ ನಾನು ನಂತರ ಒಪ್ಪಿಕೊಂಡೆ. ಆದರೂ ಆಸ್ಪತ್ರೆಯ ಬಾಡಿಗೆಯನ್ನು ಮತ್ತು ಬಿಲ್ಲನ್ನು ಕಟ್ಟುವುದು ನನ್ನಿಂದ ಸಾಧ್ಯವಿರಲಿಲ್ಲ. 2 ದಿನದವರೆಗೆ ಆ ಲೇಡಿ ಡಾಕ್ಟರ್ ನನ್ನ ಬಗ್ಗೆ ತುಂಬ ನಿಗಾವಹಿಸಿದಳು. ಆ ನಂತರ ನಾನು ಸರಿಯಾದೆ. 2 ದಿನದ ನಂತರ ನಾನು ಅವಳ ಮನೆಯಿಂದ ಹೊರಡಲು ಅನುವಾದಾಗ ಡಾಕ್ಟರ್ ಹೇಳಿದಳು, ತನಗೆ ಒಬ್ಬ ಒಳ್ಳೆಯ ಡ್ರೈವರ್ನ ಅವಶ್ಯಕತೆ ಇದೆ ಎಂದು. ಒಂದು ವೇಳೆ ನಿನಗೆ ಡ್ರೈವಿಂಗ್ ಬರುತ್ತಿದ್ದರೆ ನಿನ್ನನ್ನು ಡ್ರೈವರನ್ನಾಗಿ ಕೆಲಸಕ್ಕೆ ಇಟ್ಟುಕೊಳ್ಳುತ್ತೇನೆ ಎಂದಳು. ನಾನು ಪಾಕಿಸ್ತಾನದಲ್ಲಿ ನನ್ನ ಗೆಳೆಯರ ಗಾಡಿಯನ್ನು ಆಗಾಗ ಓಡಿಸುತ್ತಿದ್ದೆ. ಆದ್ದರಿಂದ ನನಗೆ ತುಂಬ ಚೆನ್ನಾಗಿ ಡ್ರೈವಿಂಗ್ ಬರುತ್ತಿತ್ತು. ಇದನ್ನು ಕೇಳಿ ಅವಳು ತುಂಬ ಖುಷಿಯಾದಳು. ಆಗ ಡಾಕ್ಟರ್ ಹೇಳಿದಳು, ನೀನು ನನ್ನ ಮನೆಯಲ್ಲಿ ಇರಬಹುದು ಮತ್ತು ನನ್ನ ಡ್ರೈವರ್ ಆಗಿ ಕೆಲಸ ಮಾಡಬಹುದು. ಇದಕ್ಕಾಗಿ ನಾನು ನಿನಗೆ ಒಳ್ಳೆಯ ಮೊತ್ತದ ಸಂಬಳವನ್ನು ಕೂಡ ನೀಡುತ್ತೇನೆ ಎಂದಳು. ಅವಳ ಮಾತನ್ನು ಕೇಳಿ ನಾನು ಬೆರಗಾದೆ. ಏಕೆಂದರೆ ಅವಳು ನನ್ನಂತಹ ಅಪರಿಚಿತನನ್ನು ಹೇಗೆ ನಂಬುತ್ತಾಳೆ? ಆದರೆ ನನಗೆ ಇದೇ ಹೆಚ್ಚಾಗಿತ್ತು. ಏಕೆಂದರೆ ನನಗೆ ನೌಕರಿಯು ದೊರೆತಿತ್ತು ಮತ್ತು ಉಳಿಯಲು ಕೂಡ ಮನೆಯೂ ಕೂಡ ಸಿಕ್ಕಿತ್ತು. ನಾನು ಹಿಂದೆ ಮುಂದೆ ಯೋಚಿಸದೆ ಹಾ ಎಂದು ಒಪ್ಪಿಕೊಂಡೆ. ಆ ದಿನದಿಂದ ನಾನು ಯಜಮಾನಿಯ ಬಳಿ ಕೆಲಸ ಮಾಡತೊಡಗಿದೆ. ಅವಳು ತುಂಬು ಮನಸ್ಸಿನಿಂದ ದೇವರನ್ನ ಪ್ರಾರ್ಥಿಸುತ್ತಿದ್ದಳು. ಅವಳು ನನ್ನ ಮುಂದೆ ಶುದ್ಧ, ಸ್ವಚ್ಛ ಮನಸ್ಸಿನ ಪರಿಪೂರ್ಣ ಮಹಿಳೆಯಂತೆ ಕಂಡಳು. ಅವಳು ತನ್ನ ಮನೆಯಲ್ಲಿ ಕೇವಲ ನನಗೆ ಉಳಿಯಲು ಜಾಗವನ್ನಷ್ಟೇ ನೀಡಲಿಲ್ಲ, ಬದಲಾಗಿ ನನ್ನನ್ನು ಗೌರವಪೂರ್ವವಾಗಿ ನಡೆಸಿಕೊಂಡಳು. ನಾನೊಬ್ಬ ಸಾಮಾನ್ಯ ನೌಕರನೆಂದು ನನಗೆ ಎಂದೂ ಅನಿಸಲಿಲ್ಲ. ನನ್ನ ನಿರೀಕ್ಷೆಗೂ ಮೀರಿ ನನಗೆ ಸಂಬಳ ಕೂಡ ಸಿಗುತ್ತಿತ್ತು. ನಾನು ತುಂಬ ಖುಷಿಯಿಂದ ನನ್ನ ಅಮ್ಮನಿಗೆ ಹಣವನ್ನು ಕಳಿಸುತ್ತಿದ್ದೆ ಮತ್ತು ಯಜಮಾನಿಯು ನನ್ನ ವೀಸಾ ಕೂಡ ಮುಂದುವರಿಸಿದ್ದಳು. ಸಮಯ ಎಷ್ಟು ವೇಗವಾಗಿ ಕಳೆಯಿತೆಂದರೆ ಇಲ್ಲಿ ಕೆಲಸ ಮಾಡುತ್ತಾ 6 ತಿಂಗಳು ಕಳೆಯಿತು. ಆದರೆ ಕಳೆದ ಕೆಲವು ದಿನಗಳಿಂದ ಸರಿ ರಾತ್ರಿಯಲ್ಲಿ ಯಜಮಾನಿಯ ಕೋಣೆಯಿಂದ ಪಿಸುಗುಟ್ಟುವ ಧ್ವನಿ ಕೇಳಿಸುತ್ತಿತ್ತು. ಇದರಿಂದ ನನ್ನೊಳಗೆ ಒಂದು ರೀತಿಯ ಕುತೂಹಲ ಕೂಡ ಮೂಡಿತ್ತು. ನಾನು ಯಾವಾಗ ಯಜಮಾನಿಯ ಕೋಣೆಯ ಬಾಗಿಲನ್ನು ತೆರೆದೆನೋ ಆಗ ಒಳಗಿನ ದೃಶ್ಯವನ್ನು ನೋಡಿ ಬೆಚ್ಚಿದೆ. ಇಂತಹ ಸರಿ ರಾತ್ರಿಯಲ್ಲಿ ಯಜಮಾನಿಯು 2 ವ್ಯಕ್ತಿಗಳೊಂದಿಗೆ ಕೋಣೆಯಲ್ಲಿ ಇರಬಹುದು ಎಂದು ನಾನು ಎಂದಿಗೂ ಊಹಿಸಿರಲಿಲ್ಲ. ನನ್ನನ್ನು ನೋಡುತ್ತಲೇ ಯಜಮಾನಿಯ ಮುಖದ ಬಣ್ಣ ಬದಲಾಯಿತು ಮತ್ತು ಸಿಟ್ಟಿನಿಂದ ಹೇಳಿದಳು, ಮಧ್ಯರಾತ್ರಿಯಲ್ಲಿ ನನ್ನ ಕೋಣೆಗೆ ಏಕೆ ಬಂದಿದ್ದೀಯಾ? ನಾನು ಮೊದಲ ಬಾರಿಗೆ ಯಜಮಾನಿ ಇಷ್ಟು ಏರು ಧ್ವನಿಯಲ್ಲಿ ಮಾತನಾಡುತ್ತಿರುವುದನ್ನು ಕೇಳಿದೆ. ಆಗ ನಾನು ತಡವರಿಸುತ್ತಾ ಹೇಳಿದೆ, ನಿಮ್ಮ ಚೀರಾಟ ಕೇಳಿ ನಾನು ಓಡಿ ಬಂದೆ. ನಿಮಗೆ ಏನೋ ತೊಂದರೆಯಾಗಿದೆ ಎಂದು ಅಂದುಕೊಂಡೆ. ಆ 2 ವ್ಯಕ್ತಿಗಳು ಕೂಡ ನನ್ನನ್ನೇ ಗುರಾಯಿಸುತ್ತಿದ್ದರು. ಆಗ ತಕ್ಷಣ ಯಜಮಾನಿಯು ಸಿಟ್ಟಿನಿಂದ ಹೇಳಿದಳು, ಈಗಲೇ ನೀನು ನನ್ನ ಕೋಣೆಯಿಂದ ಹೊರಟು ಹೋಗು. ಈ ಮನೆಯಲ್ಲಿ ನಿನ್ನ ಕೆಲಸ ಏನಿದೆ ಅಷ್ಟು ಮಾತ್ರ ಮಾಡು. ಇಂದಿನಿಂದ ರಾತ್ರಿಯ ಹೊತ್ತು ನನ್ನ ಕೋಣೆಯ ಕಡೆ ತಲೆ ಕೂಡ ಹಾಕಬೇಡ. ನಾನು ಬೇರೆ ದಾರಿ ಇಲ್ಲದೆ ನನ್ನ ಕೋಣೆಗೆ ಮರಳಿ ಬಂದೆ. ಈಗ ನನ್ನೊಳಗೆ ಒಂದು ರೀತಿಯ ಚಿಂತೆ ಕಾಡತೊಡಗಿತು. ನಮ್ಮ ಯಜಮಾನಿಯು ಮದುವೆಯಾಗದೇ ಇರುವ ಒಬ್ಬಳು ಕುಮಾರಿ, ಲೇಡಿ ಡಾಕ್ಟರ್ ಆಗಿದ್ದಳು. ಅಂಥವಳು ಅರ್ಧರಾತ್ರಿಯಲ್ಲಿ 2 ವ್ಯಕ್ತಿಗಳೊಂದಿಗೆ ತನ್ನ ಕೋಣೆಯಲ್ಲಿ ಏನು ಮಾಡುತ್ತಿದ್ದಳು? ಅವಳ ಚೀರಾಟ ಕೂಡ ಕೇಳಿಸುತ್ತಿತ್ತು. ಅವಳು ಏಕೆ ಚೀರಾಡುತ್ತಿದ್ದಳು? ನಾನು ಇದನ್ನೆಲ್ಲ ತಿಳಿದುಕೊಳ್ಳದೆ ಹಾಗೆ ಇರಲು ಸಾಧ್ಯವಿರಲಿಲ್ಲ. ಆದರೆ ಯಜಮಾನಿಯು ಎಂದಿಗೂ ನನಗೆ ಏನನ್ನು ಹೇಳುವವಳಲ್ಲ ಎಂದು ನನಗೆ ಗೊತ್ತಿತ್ತು. ನಾನು ಅವರ ಕೋಣೆಯೊಳಗೆ ಹೋದಾಗ ಒಬ್ಬ ವ್ಯಕ್ತಿ ಯಜಮಾನಿಯನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ದನು. ಅವನು ಯಜಮಾನಿಯ ಹತ್ತಿರವೇ ನಿಂತುಕೊಂಡಿದ್ದನು. ಇದನ್ನ ನೋಡಿದರೆ ಅವರ ನಡುವಿನ ಕಲಹ ಕೊನೆಗಂಡಂತೆ ಕಾಣುತ್ತಿರಲಿಲ್ಲ. ಇದೇ ವಿಷಯಕ್ಕೆ ನಾನು ತುಂಬ ಚಿಂತೆಗೆ ಒಳಗಾಗಿದ್ದೆ. ಮಾರನೇ ದಿನ ಕೂಡ ಯಜಮಾನಿಯು ನನ್ನಲ್ಲಿ ಏನನ್ನು ಹೇಳದೆ ಗಾಡಿಯಲ್ಲಿ ಕುಳಿತುಕೊಂಡಳು. ಆದರೆ ಇಂದು ಕೂಡ ಯಜಮಾನಿಯ ಮುಖ ಬಾಡಿತ್ತು. ಇಡೀ ರಾತ್ರಿ ನಿದ್ದೆಗೆಟ್ಟಿರುವುದು ಅವಳ ಮುಖದಲ್ಲಿ ಎದ್ದು ತೋರುತ್ತಿತ್ತು. ನಾನೇ ಸ್ವತಃ ಅವಳಿಂದ ನನ್ನ ದೃಷ್ಟಿಯನ್ನ ಬೇರೆ ಕಡೆ ವರ್ಗಾಯಿಸಿದೆ. ಏಕೆಂದರೆ ಒಂದು ವೇಳೆ ಯಜಮಾನಿಯು ನನ್ನನ್ನು ಕೆಲಸದಿಂದ ತೆಗೆದುಹಾಕಿದರೆ ಎಂಬ ಭಯವಿತ್ತು. ಆನಂತರ ನನಗೆ ಉಳಿಯಲು ಕೂಡ ಜಾಗ ಮತ್ತು ನೌಕರಿಯೂ ಕೂಡ ಇರುವುದಿಲ್ಲ.
ನಾನು ಮುಂದಿನ ರಾತ್ರಿಗಾಗಿ ಕಾಯತೊಡಗಿದೆ. ಈಗ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೆ. ಸತ್ಯವನ್ನ ತಿಳಿದುಕೊಳ್ಳಬೇಕೆಂದು ನಾನು ನಿರ್ಧರಿಸಿದೆ. ಯಜಮಾನಿಯು ರಾತ್ರಿ ಊಟವಾದ ನಂತರ ಸ್ವಲ್ಪ ವಾಕಿಂಗ್ ಮಾಡಿ ತನ್ನ ಕೋಣೆಗೆ ಮಲಗಲು ಹೋದಳು. ನಾನು ಇದೇ ಸಮಯಕ್ಕಾಗಿ ಕಾದು ಯಜಮಾನಿಯ ಕೋಣೆಯಲ್ಲಿ ಅಡಗಿ ಕುಳಿತೆ. ನಾನು ಇಷ್ಟಪಟ್ಟರೂ ಕೂಡ ಯಜಮಾನಿ ಒಬ್ಬಳೇ ಕೆಟ್ಟ ನಡತೆಯ ಹುಡುಗಿ ಎಂದು ಅಂದುಕೊಳ್ಳಲು ಸಾಧ್ಯವಾಗಲಿಲ್ಲ. ಅವಳು ಕೆಟ್ಟ ನಡತೆಯವಳಲ್ಲ ಎಂದು ಒಪ್ಪಿಕೊಂಡರೂ ಕೂಡ ಅವಳೇಕೆ ಕಿರುಚಿದಳು? ದಿನ ಕಳೆದಂತೆ ಅವಳೇಕೆ ಸೊರಗುತ್ತಿದ್ದಳು? ನಾನು ಅವರ ಕೋಣೆಯಲ್ಲಿ ಅಡಗಿ ಕುಳಿತಿದ್ದೆ. ಸ್ವಲ್ಪ ಹೊತ್ತಿನಲ್ಲಿ ಅವಳು ತನ್ನ ಕೋಣೆಗೆ ಬಂದು ಕುಳಿತುಕೊಂಡಳು. ಸುಮಾರು ರಾತ್ರಿ 1 ಗಂಟೆಯ ಸುಮಾರಿಗೆ ಆ ಇಬ್ಬರು ವ್ಯಕ್ತಿಗಳು ಕೋಣೆಯೊಳಗೆ ಬಂದರು. ಅವರನ್ನು ನೋಡಿ ಯಜಮಾನಿಯ ಮುಖ ಬಾಡಿತು ಮತ್ತು ತಕ್ಷಣ ಅವಳು ಎದ್ದು ನಿಂತಳು. ಅವರಲ್ಲಿ ಒಬ್ಬನು ತಕ್ಷಣ ಅವಳ ಬಳಿ ಬಂದನು. ಯಜಮಾನಿಯ ಭುಜವನ್ನ ಹಿಡಿದು ತನ್ನ ಕಡೆ ಹಿಡಿದೆಳೆದನು. ಈಗ ಯಜಮಾನಿ ಮೇಲು ಧ್ವನಿಯಲ್ಲಿ ಕಿರುಚಿದಳು. ಆ ವ್ಯಕ್ತಿಯ ಹಿಡಿತಕ್ಕೆ ಅವಳ ಮೇಲು ಕಿರುಚಾಟ ಕೋಣೆಯ ತುಂಬೆಲ್ಲ ಮೊಳಗಿತು. ಈಗ ನಾನು ಕೂಡ ನಿಂತಲ್ಲಿಯೇ ಬೆವರತೊಡಗಿದೆ. ನಾನು ಯಜಮಾನಿ ಕೋಣೆಯಲ್ಲಿ ಮರದಿಂದ ಮಾಡಿದ ದೊಡ್ಡ ಕಬೋರ್ಡ್ನ ಒಳಗಡೆ ಅಡಗಿಕೊಂಡಿದ್ದೆ. ಆ ವ್ಯಕ್ತಿಯು ಯಜಮಾನಿಯನ್ನ ಬೆಡ್ ಮೇಲೆ ತಳ್ಳಿದನು ಮತ್ತು ಮೊಬೈಲ್ನಿಂದ ಏನನ್ನೋ ತೋರಿಸುತ್ತಾ ಹೇಳುತ್ತಿದ್ದನು. ನಮ್ಮ ಮಾತನ್ನ ಕೇಳದಿದ್ದರೆ ನಿಮ್ಮಿಂದ ಏನು ಕೂಡ ಮಾಡಲು ಸಾಧ್ಯವಿಲ್ಲ. ಆತ ಯಜಮಾನಿಗೆ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾನೆ ಎಂದು ನನಗೀಗ ಅರ್ಥವಾಯಿತು ಮತ್ತು ಅವನ ಬಳಿ ಯಜಮಾನಿಯ ಕೆಲವೊಂದು ಫೋಟೋಗಳಿವೆ ಎಂದು ಕೂಡ ನನಗೆ ತಿಳಿಯಿತು. ಆದರೆ ಅವನು ಯಜಮಾನಿಯಿಂದ ಏನನ್ನು ಬಯಸಿದ್ದಾನೆ ಎಂಬುದು ನನಗೆ ಅರ್ಥವಾಗಲಿಲ್ಲ. ಕಬೋರ್ಡ್ನ ಒಳಗಡೆ ನನಗೆ ಉಸಿರುಗಟ್ಟಿದಂತ ಆಗುತ್ತಿತ್ತು. ಆದರೆ ಯಜಮಾನಿಯ ಅವಸ್ಥೆಯನ್ನು ನೋಡಿ ನನ್ನ ಪ್ರಾಣವೇ ಹೋದಂತಾಯಿತು. ಯಜಮಾನಿಯು ಕೈಜೋಡಿಸಿ ಆ ವ್ಯಕ್ತಿಯಲ್ಲಿ ಬೇಡಿಕೊಳ್ಳುತ್ತಿದ್ದಳು. ಆಗ ಆತ ಹೇಳಿದನು, ನನ್ನ ಕೆಲಸವನ್ನ ಆದಷ್ಟು ಬೇಗ ಮಾಡದಿದ್ದರೆ ನಿನ್ನನ್ನು ಸರ್ವನಾಶ ಮಾಡುತ್ತೇನೆ ಎಂದು ಬೆಟ್ಟು ಮಾಡಿ ತೋರಿಸುತ್ತಾ ಹೇಳಿದನು. ಆಗ ಯಜಮಾನಿಯು ಅವರ ಕೆಲಸವನ್ನ ಆದಷ್ಟು ಬೇಗ ಮಾಡುತ್ತೇನೆ ಎಂದು ಅವರಿಗೆ ಆಶ್ವಾಸನೆ ನೀಡಿದಾಗ ಅವರು ಕೋಣೆಯಿಂದ ಹೊರಹೋದರು. ಈಗ ಯಜಮಾನಿಯು ಹಾಸಿಗೆಯಲ್ಲಿ ಕುಳಿತು ಅಳುತ್ತಿದ್ದಳು. ತಕ್ಷಣ ನಾನು ಅಲ್ಮಾರಿಯಿಂದ ಹೊರಗಡೆ ಬಂದೆ. ನನ್ನನ್ನು ನೋಡುತ್ತಲೇ ಅವಳ ಜೀವ ಹೋದಂತಾಯಿತು ಮತ್ತು ಹೇಳಿದಳು, ನೀನು ಇಲ್ಲೇನು ಮಾಡುತ್ತಿದ್ದೀಯಾ? ಆಗ ನಾನು ಹೇಳಿದೆ, ನಾನು ನಿಮಗೆ ಸಹಾಯ ಮಾಡಲು ಬಯಸಿದ್ದೇನೆ. ಆದರೆ ಅವಳು ಸುಮ್ಮನಾದಳು. ಆದರೆ ಅದಕ್ಕಾಗಿ ನೀವು ನನಗೆ ಎಲ್ಲ ಸತ್ಯವನ್ನ ಹೇಳಬೇಕು ಎಂದು ಹೇಳುತ್ತಾ ನಾನು ಅವರ ಕಾಲ ಬಳಿ ಕುಳಿತುಕೊಂಡೆ. ನಾನು ಅವರೊಂದಿಗೆ ಪ್ರಾಮಾಣಿಕವಾಗಿ ನಡೆದುಕೊಳ್ಳುತ್ತೇನೆ ಮತ್ತು ಸಹಾಯ ಮಾಡುತ್ತೇನೆ ಎಂದು ಅವರಿಗೆ ಆಶ್ವಾಸನೆಯನ್ನ ನೀಡಿದೆ. ಆಗ ಯಜಮಾನಿ ಹೇಳಿದಳು, ಅವರಿಬ್ಬರು ತುಂಬ ಕೆಟ್ಟ ಮನುಷ್ಯರು. ಇವರಿಂದ ದೂರವಿದ್ದರೆ ನಿನಗೆ ಒಳ್ಳೆಯದು. ಆಗ ನಾನು ಹೇಳಿದೆ, ನನ್ನ ಕೆಟ್ಟ ಪರಿಸ್ಥಿತಿಯಲ್ಲಿ ನೀವು ನನಗೆ ಸಹಾಯವನ್ನ ಮಾಡಿದ್ದೀರಿ. ಈಗ ನನ್ನ ಸರದಿ. ನಾನು ನಿಮಗೆ ಸಹಾಯ ಮಾಡುತ್ತೇನೆ. ನಾನು ನಿಮ್ಮ ಋಣವನ್ನು ತೀರಿಸಬೇಕು. ನಿಮ್ಮ ಋಣ ತೀರಿಸುವ ಅವಕಾಶ ಸಿಕ್ಕಿದೆ ಎಂದಮೇಲೆ ನಾನು ಅದರಿಂದ ಹಿಂದೆ ಸರಿಯುವುದಿಲ್ಲ ಎಂದಾಗ ಯಜಮಾನಿಯು ಒಮ್ಮೆ ನನ್ನ ಕಡೆ ದೃಷ್ಟಿ ಹರಿಸಿದಳು. ಈಗ ಅವಳಿಗೆ ನನ್ನ ಮಾತು ಸರಿಯಾಗಿ ಅರ್ಥವಾಯಿತು. ಯಜಮಾನಿಯು ಈಗ ಅಳುತ್ತಾ ಸತ್ಯವನ್ನ ಬಾಯಿ ಬಿಟ್ಟಾಗ ನನ್ನ ಇಡೀ ಮೈ ನವಿರೇಳಿತು. ಆ ಇಬ್ಬರು ವ್ಯಕ್ತಿಗಳು ಸ್ವಲ್ಪ ದಿನಗಳಿಂದ ಯಜಮಾನಿಗೆ ಹೆದರಿಸಿ ಧಮಕಿ ಹಾಕಲು ಬರುತ್ತಿದ್ದರು. ಅವರಲ್ಲಿ ಒಬ್ಬನ ಬಳಿ ಯಜಮಾನಿಯ ಮನೆಯವರ ಫೋಟೋಗಳಿದ್ದವು. ಅವನು ಆ ಫೋಟೋವನ್ನು ತೋರಿಸುತ್ತಾ ಧಮಕಿ ಹಾಕುತ್ತಿದ್ದನು. ಒಂದು ವೇಳೆ ಯಜಮಾನಿ ಅವನ ಮಾತನ್ನ ಒಪ್ಪಿಕೊಳ್ಳದಿದ್ದರೆ ಇಂಡಿಯಾದಲ್ಲಿದ್ದ ಅವಳ ಮನೆಯವರನ್ನ ಇಲ್ಲದಂತೆ ಮಾಡುತ್ತೇನೆಂದು ಧಮಕಿ ಹಾಕುತ್ತಿದ್ದನು. ಅವನು ಲೇಡಿ ಡಾಕ್ಟರ್ನಿಂದ ಕಾನೂನಿಗೆ ವಿರುದ್ಧವಾದ ಅವ್ಯವಹಾರಗಳನ್ನು ಮಾಡಲು ಒತ್ತಾಯಪಡಿಸುತ್ತಿದ್ದನು. ಯಜಮಾನಿಯು ಒಬ್ಬಳು ಪ್ರಸಿದ್ಧ ಹೆಸರು ಮಾಡಿದ ಡಾಕ್ಟರ್ ಆಗಿದ್ದಳು. ಮುಂಬೈನ ದೊಡ್ಡ ದೊಡ್ಡ ಶ್ರೀಮಂತ ಮಹಿಳೆಯರು ಅವಳ ಬಳಿ ಚಿಕಿತ್ಸೆಗಾಗಿ ಬರುತ್ತಿದ್ದರು. ಕೆಲವು ತಿಂಗಳುಗಳಿಂದ ಒಬ್ಬ ಮಹಿಳೆ ಯಜಮಾನಿಯ ಬಳಿ ಚಿಕಿತ್ಸೆಗಾಗಿ ಆಗಾಗ ಬರುತ್ತಿದ್ದಳು. ಅವಳಿಗೆ ಹಾರ್ಟ್ನ ಪ್ರಾಬ್ಲಮ್ ಇತ್ತು. ಅದು ಅವಳ ಜೀವಕ್ಕೆ ಅಪಾಯ ಆಗುವಂತಹ ಕಾಯಿಲೆಯೇನೂ ಆಗಿರಲಿಲ್ಲ. ಯಜಮಾನಿಯು ತುಂಬ ಪ್ರಾಮಾಣಿಕವಾಗಿ ಅವಳಿಗೆ ಚಿಕಿತ್ಸೆಯನ್ನು ನೀಡುತ್ತಿದ್ದಳು. ಈಗ ಆ ಮಹಿಳೆ ತುಂಬ ಹುಷಾರಾಗಿದ್ದಳು. ಒಂದು ದಿನ ಆ ಮಹಿಳೆಯ ಇಬ್ಬರು ಮಕ್ಕಳು ಯಜಮಾನಿಯ ಬಳಿ ಬಂದು ಹೇಳಿದರು, ನಮ್ಮ ಅಮ್ಮನ ಔಷಧಿಯನ್ನು ಬದಲಾಯಿಸು, ಅವಳ ಹೃದಯ ಸ್ತಂಭನ ನಿಂತು ಹೋಗಲಿ ಎಂದು ಹೇಳಿ ಅವಳ ಪ್ರಾಣ ತೆಗೆಯಲು ಬಯಸಿದ್ದರು. ಏಕೆಂದರೆ ಅವರ ಅಮ್ಮನ ಹೆಸರಿನಲ್ಲಿ ತುಂಬ ಆಸ್ತಿಪಾಸ್ತಿಗಳಿದ್ದವು. ವಿಲ್ನ ಪ್ರಕಾರ ಅವರ ಅಮ್ಮ ಸತ್ತ ನಂತರವೇ ಮಕ್ಕಳಿಬ್ಬರಿಗೆ ಆಸ್ತಿಯ ಭಾಗ ಹೋಗುತ್ತಿತ್ತು. ಮುಂಬೈನ ಕಾನೂನು ವ್ಯವಸ್ಥೆ ತುಂಬ ಕಟ್ಟುನಿಟ್ಟಾಗಿತ್ತು. ಆದ್ದರಿಂದ ಅವರಿಬ್ಬರು ತಮ್ಮ ಅಮ್ಮನ ವಿರುದ್ಧ ಏನು ಮಾಡಲು ಸಾಧ್ಯವಿರಲಿಲ್ಲ. ಆದ್ದರಿಂದ ಅವರು ಡಾಕ್ಟರ್ ಮುಖಾಂತರ ತಮ್ಮ ಅಮ್ಮನನ್ನು ಮುಗಿಸಲು ಸಂಚು ಹೂಡಿದರು.
ಯಜಮಾನಿಯು ಒಬ್ಬಳು ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ಕೆಲಸ ಮಾಡುವ ಡಾಕ್ಟರ್ ಆಗಿದ್ದಳು. ಯಾವುದೇ ಕಾರಣಕ್ಕೂ ಅವಳು ಈ ಕೆಲಸವನ್ನು ಮಾಡಲು ಸಾಧ್ಯವಿರಲಿಲ್ಲ. ಒಬ್ಬಳು ಆರೋಗ್ಯವಂತ ಮಹಿಳೆಗೆ ಔಷಧಿಯನ್ನು ನೀಡಿ ಕೊಲ್ಲುವುದೆಂದರೆ ಅದು ಸಾಮಾನ್ಯ ವಿಷಯವೇ ಎಂದು ಹೇಳಿ ಲೇಡಿ ಡಾಕ್ಟರ್ ಅವರಿಬ್ಬರಿಗೆ ಮುಖಕ್ಕೆ ಹೊಡೆದ ಹಾಗೆ ತನ್ನಿಂದ ಈ ಕೆಲಸ ಆಗುವುದಿಲ್ಲ ಎಂದು ಹೇಳಿದಳು. ಪೊಲೀಸ್ ಕಂಪ್ಲೇಂಟ್ ಕೊಡಲು ಧಮಕಿ ಹಾಕಿದಳು. ಆದರೆ ಆ ಇಬ್ಬರು ವ್ಯಕ್ತಿಗಳು ತುಂಬ ದುಷ್ಟರಾಗಿದ್ದರು. ಯಜಮಾನಿಯ ಮನೆಯವರ ಫೋಟೋ ತೋರಿಸಿ ಅವರನ್ನ ಕೊನೆಗಾಣಿಸುತ್ತೇವೆ ಎಂದು ಯಜಮಾನಿಗೆ ಧಮಕಿ ಹಾಕತೊಡಗಿದ್ದರು. ಯಜಮಾನಿಯ ಮನೆಯವರು ಭಾರತದ ಒಂದು ಸಣ್ಣ ಪಟ್ಟಣದಲ್ಲಿ ವಾಸವಾಗಿದ್ದರು ಮತ್ತು ಆ ಇಬ್ಬರು ವ್ಯಕ್ತಿಗಳಿಗೆ ಡಾಕ್ಟರ್ ಮನೆಯವರನ್ನ ಇನ್ನಿಲ್ಲದಂತೆ ಮಾಡುವುದು ತುಂಬ ಸುಲಭವಾಗಿತ್ತು. ತನ್ನ ಮನೆಯವರ ಬಗ್ಗೆ ಯೋಚಿಸಿ ಯಜಮಾನಿಯ ಜೀವವೇ ಹೋದಂತಾಯಿತು. ಆದ್ದರಿಂದ ಅವಳು ಪೊಲೀಸ್ ಕಂಪ್ಲೇಂಟ್ ನೀಡಲು ಹೋಗಲಿಲ್ಲ. ಆದರೆ ಅವಳು ಇಷ್ಟಪಟ್ಟರೂ ಕೂಡ ಆ ಇಬ್ಬರು ವ್ಯಕ್ತಿಗಳ ಅಮ್ಮನಿಗೆ ಬೇರೆ ತಪ್ಪಾಗಿರುವ ಔಷಧಿಯನ್ನು ನೀಡಲು ಕೂಡ ಆಗಲಿಲ್ಲ. ಇದೇ ಕಾರಣಕ್ಕಾಗಿ ಅವರಿಬ್ಬರು ಪ್ರತಿದಿನ ರಾತ್ರಿ ಯಜಮಾನಿಯ ಬಳಿ ಬಂದು ಪ್ರತಿದಿನ ಧಮಕಿ ಹಾಕುತ್ತಿದ್ದರು. ಯಜಮಾನಿಯು ಯಾವಾಗಲೂ ಒಂದು ಕಾರಣ ನೀಡಿ ಅವರನ್ನ ಇಲ್ಲಿಯವರೆಗೆ ತಡೆಯುತ್ತಾ ಬಂದಿದ್ದಳು. ಆದರೆ ಈಗ ಅವರಿಬ್ಬರ ಸಹನೆಯ ಕಟ್ಟೆ ಒಡೆದಿತ್ತು. ಆದಷ್ಟು ಬೇಗ ಅವರು ತಮ್ಮ ಅಮ್ಮನನ್ನ ಯಮಲೋಕಕ್ಕೆ ಕಳಿಸಲು ತುದಿಗಾಲಿನಲ್ಲಿ ನಿಂತಿದ್ದರು. ಈಗ ಅವರು ಯಜಮಾನಿಗೆ 2 ದಿನದ ಸಮಯವನ್ನು ನೀಡಿದ್ದರು. ಒಂದು ವೇಳೆ 2 ದಿನದಲ್ಲಿ ಅವರ ಕೆಲಸವನ್ನ ಮುಗಿಸದಿದ್ದರೆ ಯಜಮಾನಿಯ ಮನೆಯವರನ್ನ ಇಲ್ಲದಂತೆ ಮಾಡುತ್ತೇನೆ ಎಂದು ಧಮಕಿ ಹಾಕುತ್ತಿದ್ದರು. ಯಜಮಾನಿಯು ಈ ಎಲ್ಲ ವಿಷಯವನ್ನ ಹೇಳಿದ ನಂತರ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಈಗ ಡಾಕ್ಟರ್ ಈ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರಿಂದ ಅವಳ ಬಳಿ ಈಗ ಯಾವುದೇ ಬೇರೆ ದಾರಿ ಇರಲಿಲ್ಲ. ಆ ಇಬ್ಬರು ವ್ಯಕ್ತಿಗಳು ಯಜಮಾನಿಯ ಅಸಹಾಯಕತೆಯನ್ನು ಚೆನ್ನಾಗಿ ಬಳಸಿಕೊಂಡಿದ್ದರು. ಅವರಿಗೆ ಗೊತ್ತಿತ್ತು ಯಜಮಾನಿಯು ಇಲ್ಲಿ ಒಬ್ಬಂಟಿಯಾಗಿ ಇದ್ದಳು. ಹಣದ ಆಸೆಗಾಗಿ ತಮ್ಮ ತಾಯಿಯನ್ನೇ ಅವರು ಕೊಲ್ಲಲು ಹೊರಟಿದ್ದರು ಎಂದಮೇಲೆ ಯಜಮಾನಿಯ ಮನೆಯವರನ್ನು ಸಾಯಿಸುವುದು ಅವರಿಗೇನೂ ಕಷ್ಟವಾಗಿರಲಿಲ್ಲ. ಅವರು ಯಜಮಾನಿಯ ಬಗ್ಗೆ ಇನ್ನು ಕೆಟ್ಟದಾಗಿ ಯೋಚಿಸುತ್ತಿದ್ದರು. ಇದೆಲ್ಲವನ್ನು ಕೇಳಿದ ನಂತರ ವಾಸ್ತವ ಹೀಗಿದ್ದರೂ ನಾನು ಎಷ್ಟೊಂದು ಕೆಟ್ಟದಾಗಿ ಯೋಚಿಸುತ್ತಿದ್ದೆ ಎಂದು ನನಗೆ ನಾನೇ ನಾಚಿಕೆ ಪಟ್ಟುಕೊಂಡೆ. ವಾಸ್ತವದಲ್ಲಿ ಯಜಮಾನಿಯು ಒಬ್ಬಳು ಒಳ್ಳೆಯ ಡಾಕ್ಟರ್ ಆಗಿದ್ದಳು. ನಾನು ಅವರಿಗೆ ಹೇಳಿದೆ, ನೀವೇನು ಹೆದರುವ ಅವಶ್ಯಕತೆ ಇಲ್ಲ, ನಾನು ಈಗ ನಿಮ್ಮ ಜೊತೆ ಇದ್ದೇನೆ. ಆಗ ಅವಳು ಹೇಳಿದಳು, ಆ ಇಬ್ಬರು ವ್ಯಕ್ತಿಗಳು ನನ್ನ ಮೇಲೆ ಯಾವಾಗಲೂ ಕಣ್ಣಿಟ್ಟಿರುತ್ತಾರೆ. ಆದ್ದರಿಂದ ನಾನು ಮನೆಯಿಂದ ಹಾಸ್ಪಿಟಲ್ ಮತ್ತು ಹಾಸ್ಪಿಟಲ್ನಿಂದ ಮನೆಗೆ ಬಂದು ಹೋಗುವುದು ಬಿಟ್ಟರೆ ಬೇರೆ ಎಲ್ಲೂ ಹೋಗಲು ಸಾಧ್ಯವಿಲ್ಲ. ಆಗ ನಾನು ಯಜಮಾನಿಗೆ ಹೇಳಿದೆ, ನೀವೇನು ಚಿಂತೆ ಮಾಡಬೇಡಿ, ನೀವು ಎಲ್ಲೂ ಹೋಗಬೇಡಿ, ಆದರೆ ನಾನಂತೂ ಹೋಗಬಲ್ಲೆ ಎಂದಾಗ ಅಚ್ಚರಿಯಿಂದ ಡಾಕ್ಟರ್ ನನ್ನ ಕಡೆ ನೋಡಿದಳು. ಆಗ ನಾನು ಹೇಳಿದೆ, ನೀವೇನು ಚಿಂತೆ ಮಾಡಬೇಡಿ, ನಾನೇ ಪೊಲೀಸರ ಬಳಿ ಹೋಗುತ್ತೇನೆ. ನಾನು ಅವರಿಗೆ ಎಲ್ಲವನ್ನ ವಿವರಿಸುತ್ತೇನೆ. ಇಬ್ಬರು ಅಣ್ಣ ತಮ್ಮಂದಿರು ಒಮ್ಮೆಲೆ ಅರೆಸ್ಟ್ ಆದರೆ ಅವರು ನಿಮ್ಮ ಮನೆಯವರಿಗೆ ಹೇಗೆ ತೊಂದರೆ ಕೊಡುತ್ತಾರೆ. ನನ್ನ ಮಾತು ಕೇಳಿ ಯಜಮಾನಿ ತುಂಬ ಖುಷಿಯಾದರು. ಮಾರನೇ ದಿನ ಯಜಮಾನಿಯನ್ನ ಹಾಸ್ಪಿಟಲ್ಗೆ ಬಿಟ್ಟು ಗಾಡಿಯನ್ನು ಹಾಸ್ಪಿಟಲ್ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿ ಸ್ವತಃ ನಾನು ಯಾರಿಗೂ ತಿಳಿಯದಂತೆ ಟ್ಯಾಕ್ಸಿಯನ್ನು ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದು ತಲುಪಿದೆ. ನಾನು ಎಲ್ಲ ವಿಷಯವನ್ನ ಪೊಲೀಸರಿಗೆ ವಿವರಿಸಿದೆ. ಸ್ವಲ್ಪ ಹೊತ್ತಿನಲ್ಲಿ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಆ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿದರು. ಯಜಮಾನಿಯು ಕೂಡ ಪೊಲೀಸರ ಮುಂದೆ ಎಲ್ಲ ಸತ್ಯವನ್ನ ಹೇಳಿದಳು. ಆ ಇಬ್ಬರು ವ್ಯಕ್ತಿಗಳು ಅರೆಸ್ಟ್ ಆದರು. ಆಗ ಅವರ ಅಮ್ಮ ಹೇಳಿದಳು, ಅವರಿಬ್ಬರು ತನ್ನ ಸ್ವಂತ ಮಕ್ಕಳಲ್ಲ, ಬದಲಾಗಿ ಅವರು ತನ್ನ ಗಂಡನ ಮೊದಲ ಹೆಂಡತಿಯ ಮಕ್ಕಳು. ಆದರೆ ಆ ಅಮ್ಮನಿಗೆ ಹಣಕ್ಕಾಗಿ ಮಕ್ಕಳು ಇಂತಹ ನೀಚ ಕೆಲಸಕ್ಕೂ ಕೈ ಹಾಕುತ್ತಾರೆ ಮತ್ತು ಅವರ ಪ್ರಾಣ ತೆಗೆಯಲು ಪ್ರಯತ್ನಿಸುತ್ತಾರೆ ಎಂದು ಗೊತ್ತಿರಲಿಲ್ಲ. ಅವರೇ ಆ ಇಬ್ಬರನ್ನ ಪಾಲನೆ ಪೋಷಣೆ ಮಾಡಿ ಬೆಳೆಸಿದ್ದರು. ಸ್ವಲ್ಪ ಧೈರ್ಯ ತೋರಿ ಯಜಮಾನಿಯು ಒಂದು ದೊಡ್ಡ ಗಂಡಾಂತರದಿಂದ ಪಾರಾದಳು. ಮಾಲಕಿಯು ನನಗೆ ಧನ್ಯವಾದವನ್ನ ಹೇಳಿದಳು. ಒಂದು ವೇಳೆ ನಾನು ಅವಳಿಗೆ ಸಪೋರ್ಟ್ ಮಾಡದಿದ್ದರೆ ಅವರು ಹೇಳಿದಂತೆ ಕೆಟ್ಟ ಕೆಲಸ ಮಾಡಲು ಅಸಹಾಯಕಳಾಗುತ್ತಿದ್ದಳು. ಈಗ ಎಲ್ಲವೂ ಸರಿಯಾಗಿದ್ದಕ್ಕೆ ತುಂಬ ಖುಷಿಯಾಗಿದ್ದಳು. ಯಜಮಾನಿಯು ನನಗೆ ತುಂಬ ಸಹಾಯವನ್ನ ಮಾಡಿದ್ದಳು. ಇಂದಿನ ದಿನಗಳಲ್ಲಿ ಜನರು ಆಸ್ತಿ ಮತ್ತು ಅಂತಸ್ತಿಗಾಗಿ ಸ್ವಂತ ಸಂಬಂಧವನ್ನೇ ಕಡಿದುಕೊಳ್ಳುತ್ತಾರೆ
ಮತ್ತು ಸಂಬಂಧಗಳನ್ನು ಮರೆಯುತ್ತಾರೆ. ಆ ವ್ಯಕ್ತಿಗಳು ಎಂಥ ಕ್ರೂರಿಗಳು ಎಂದರೆ ಹಣಕ್ಕಾಗಿ ತಮ್ಮ ಸ್ವಂತ ಅಮ್ಮನನ್ನೇ ಬಲಿ ತೆಗೆದುಕೊಳ್ಳಲು ಹಿಂದೆ ಮುಂದೆ ಯೋಚನೆ ಕೂಡ ಮಾಡಲಿಲ್ಲ. ನಾನು ಯಜಮಾನಿಯಲ್ಲಿ ಕ್ಷಮೆಯನ್ನ ಕೂಡ ಕೇಳಿದೆ, ಏಕೆಂದರೆ ನಾನು ಸ್ವಲ್ಪ ಹೊತ್ತು ಯಜಮಾನಿಯ ಬಗ್ಗೆ ಕೆಟ್ಟದಾಗಿ ಯೋಚಿಸಿದ್ದೆ. ರಾತ್ರಿ ಹೊತ್ತು ಯಜಮಾನಿಯು ಗಂಡಸರೊಂದಿಗೆ ಕಾಲ ಕಳೆಯುತ್ತಾಳೆ ಎಂದು ಕೂಡ ಯೋಚಿಸಿದ್ದೆ. ಆದರೆ ಅವಳು ದೊಡ್ಡ ಗಂಡಾಂತರದಲ್ಲಿ ಸಿಲುಕಿಕೊಂಡಿದ್ದಳು. ಕೆಲವೊಮ್ಮೆ ನಾವು ಹಿಂದೆ ಮುಂದೆ ತಿಳಿದುಕೊಳ್ಳದೆ ಯಾವುದೇ ನಿರ್ಧಾರಕ್ಕೆ ಬರಬಾರದು. ಒಂದು ವೇಳೆ ನಮ್ಮ ಅಕ್ಕಪಕ್ಕದಲ್ಲಿ ಏನಾದರೂ ವಿಚಿತ್ರ ನಡೆಯುತ್ತಿದ್ದರೆ ಅದನ್ನು ಸರಿಯಾಗಿ ವೀಕ್ಷಿಸಿ ಅದರ ಒಳಗಿನ ಮರ್ಮವನ್ನು ತಿಳಿದು ಆನಂತರ ಒಂದು ತೀರ್ಮಾನಕ್ಕೆ ಬರಬೇಕು. ಕಣ್ಣಿಗೆ ಕಾಣುವುದೆಲ್ಲವೂ ಸತ್ಯವಾಗಿರುವುದಿಲ್ಲ. ನಾನು ಯಜಮಾನಿಯ ಕೋಣೆಯಿಂದ ಬರುತ್ತಿರುವ ಶಬ್ದವನ್ನು ಕೇಳಿ ತಲೆ ಕೆಡಿಸಿಕೊಳ್ಳದೆ ಇದ್ದರೆ ಮತ್ತು ಅವರ ಚಿಂತೆಗೊಳಗಾದ ಮುಖವನ್ನು ಅಬ್ಸರ್ವ್ ಮಾಡದೇ ಇದ್ದರೆ ಬಹುಶಃ ಯಜಮಾನಿಯು ಕೂಡ ಆ ವ್ಯಕ್ತಿಗಳ ಹಣದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದಳು. ನಿಮ್ಮ ಜೊತೆ ಇರುವವರನ್ನ ಚೆನ್ನಾಗಿ ನೋಡಿಕೊಳ್ಳಿ ಮತ್ತು ಯಾವಾಗಲೂ ಜಾಗರೂಕರಾಗಿರಿ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಹಾಗೂ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.